First of all, I want to thank everyone who's watching my YouTube content and YouTube vlogs mainly. So I stepped into this content creation when I was maybe 18, 19. 2020 ಅಲ್ಲಿ ಲಾಕ್ಡೌನ್ ಆಗಿತ್ತು. ಸೊ ಅವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಕಂಟೆಂಟ್ ಕ್ರಿಯೇಷನ್. ಬಟ್ ಅವಾಗ ನಾನು ಫುಲ್ ಮಾಡಲಿಲ್ಲ. Because of I wanted to get into law admission. So I got admitted, and then even still people were saying you can do content, so why don't you try it? But I was just like ಹೆಂಗ್ ರಿಸೀವ್ ಮಾಡ್ತಾರ ಗೊತ್ತಿಲ್ಲ ಬೇಡ ಅಂತ ಇದ್ದೆ. ಬಟ್ ಈಗ ನೋಡ್ತಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ನೆನ್ನೆ ಸ್ಪೆಷಲ್ ಆಗಿ ಹುಬ್ಳಿಯಿಂದ ಕಾಲ್ ಮಾಡಿ ನಮಗೆ ಹೇಳಿದಾರೆ ಚೆನ್ನಾಗ್ ಮಾತಾಡ್ತಿದ್ದೀರಂತ. ಸೊ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. Like my content is different. I don't usually just show about my family. I try to address the social issues, and I speak a lot because I feel that I have a lot of layers to speak about. So I just keep speaking. And in neutral audience ಗೆ ರೀಚ್ ಆಗ್ಲಿ ಅಂತ ಅನ್ನೋ ಕಾರಣಕ್ಕೆ ಐ ಆಮ್ ಜಸ್ಟ್ ಯೂಸಿಂಗ್ ಇಂಗ್ಲಿಷ್ ಆಲ್ಸೋ, ಬಿಕಾಸ್ ನಂಗೆ ಅದು ಸಜೆಷನ್ ಬಂದಿದೆ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾತಾಡಿ ಎಲ್ಲರಿಗೂ ರೀಚ್ ಆಗ್ಲಿ ಅಂತ. So I'm going to use both the languages. But coming back to the topic, I usually prefer to speak. So my content is based on lot of topics, and I don't usually address taking names. So ಈ ತರ ಕಂಟೆಂಟ್ ನನ್ನ ಪ್ರಕಾರ ನನ್ನ ಒಂದು ಸೋಷಿಯಲ್ ಸರ್ಕಲ್ ಅಲ್ಲಿ ನಾನೇ ಫಸ್ಟ್ ಮಾಡ್ತಾ ಇರೋದು. ಎಲ್ಲಾರು ಫ್ಯಾಮಿಲಿ ವ್ಲಾಗ್ಸ್ ಅಂತಾನೆ ಮಾಡ್ತಾರೆ, ಬಟ್ ಪರ್ಸನಲ್ ಮಾಡ್ತಾರೆ, ಅದು ಅವ್ರವ್ರ ಇಷ್ಟ. ಬಟ್ ಐ ಡೋಂಟ್ ಯೂಶಲಿ ಫೋಕಸ್ ಆನ್ ಜಸ್ಟ್ ಶೋಯಿಂಗ್ ಆಫ್ ಮೈ family or whatever. I always try to give a message in my vlog. So I request everyone to please completely, like fully watch my vlog. ನನ್ನ ಹತ್ರ ಕಂಟೆಂಟ್ ಇದೆ ಅಂತ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ಅದಕ್ಕಾಗಿ ನಾನು ಅಬೌಟ್ 10 ಮಿನಿಟ್ಸ್ ಯಾವುದೇ ವ್ಲಾಗ್ ಆದ್ರೂ ಮಾಡಿರ್ತೀನಿ. ಪ್ಲೀಸ್ 1-2 ಮಿನಿಟ್ಸ್ ಎಲ್ಲ ಸ್ಕಿಪ್ ಮಾಡ್ಬಿಡ್ಬೇಡಿ, ಫುಲ್ ನೋಡಿ, ಏನಾದ್ರೂ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಸೊ ಏಜ್ ಬರಲ್ಲ ಇದ್ರಲ್ಲಿ. ನಾವು ಮಾತಾಡೋ ಶೈಲಿ ಹಾಗೂ ಲ್ಯಾಂಗ್ವೇಜ್ ಹಾಗೂ ನಮ್ಮ ಒಂದು ಫ್ಯಾಮಿಲಿ ಯಾವ ತರ ರೆಸ್ಪಾನ್ಸ್ ಕೊಡುತ್ತೆ ಅನ್ನೋದಿರುತ್ತೆ. ನಮ್ 3 ಜನ ಆಕ್ಚುಲಿ, ನಾನು ನಮ್ಮ ಮದರ್ ಫಾದರ್ ಎಲ್ಲ ಒಂದೇ ರೀತಿ ಮಾತಾಡ್ತೀವಿ. ನಮ್ಮಲ್ಲಿ ಅದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈಗಂತ ನಾವು ಜನರಲ್ ಮನೆಯಲ್ಲೂ ಹಿಂಗೆ ಮಾತಾಡ್ತಿರ್ತೀವಿ, ನಾವು ವ್ಲಾಗ್ ಸಲುವಾಗಿ ಅಂತ ಮಾತಾಡ್ತಾ ಇಲ್ಲ. ಆಕ್ಚುಲಿ ನಾವು ಮನೆಯಲ್ಲೇ ಇದೇ ತರ ಡಿಸ್ಕಷನ್. ನಾವು ಆಕ್ಚುಲಿ ಈ ಬಿಗ್ ಬಾಸ್ ಅಲ್ಲಿ ಯಾವ ತರ ಪಂಚಾಯತಿ ಮಾಡ್ತಾರಲ್ಲ, ಸುದೀಪ್ ಅವ್ರು ಬಂದು ವಾರಕ್ಕೆ ಸಾಟರ್ಡೆ ಸಂಡೇ ಈ ತರ, ನಾವು ಸ್ಕೂಲಲ್ಲಿ ಇದ್ದಾಗ ಆತರ ಮಾಡ್ತಿದ್ವಿ ನಮ್ಮ ಮನೇಲಿ. ಲೈಕ್ ಸಂಡೇ ಅದು ನಾವು ಕೂತು ಯಾವ್ದಾದ್ರು ಒಂದು ಟಾಪಿಕ್ ತಗೊಂಡ್ ಮಾತಾಡ್ತಿದ್ವಿ. ಅಂಡ್ ದೇ ಹ್ಯಾವ್ ಆಲ್ವೇಸ್ ಬಿನ್ ಓಪನ್ ಟು ಮೀ, ಲೈಕ್ ಯು ಹ್ಯಾವ್ ಟು ಸ್ಪೀಕ್ ಔಟ್ ಅಂತ. ನಾ ಯಾವಾಗೂ ಸೈಲೆಂಟ್ ಆಗಿ ಕೂತಾನೆ ಇಲ್ಲ ಯಾವ್ದು ಡಿಸ್ಕಷನ್ ಅಲ್ಲಿ. ಸೊ ಇವನ್ ಸೊಸೈಟಿಯಲ್ಲಿ ಇರ್ಬೋದು, ನಮ್ ಸ್ಕೂಲ್ ಅಲ್ಲಿ ಇರ್ಬೋದು, ಕಾಲೇಜಲ್ಲಿ ಆದ್ರೂ ನಾನು ಆಲ್ವೇಸ್ ನಾ ಮಾತಾಡ್ತಾನೆ ಇರ್ತೀನಿ. ಅದು ಮಾತಾಡ್ತಾರೆ ಅಂತಂದ್ರೆ ಅದು ಒಂದ್ ಕಲೆನೇ, ಎಲ್ಲರಿಗೂ ಮಾತಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಮಾತಾಡ್ತಿರ್ತಾರೆ, ಬಟ್ ಕ್ಯಾಮ್ರಾ ಆನ್ ಆದ್ಕೊಳ್ಳಿ ಎಲ್ಲರೂ ಅಷ್ಟು ಮಾತಾಡಲ್ಲ. ಸೊ ಈ ತರ ಇರುತ್ತೆ. ಬಟ್ ನಂದ್ ಹಂಗಿಲ್ಲ, ನನಗೆ ಕ್ಯಾಮ್ರಾ ಶೈನು ಇಲ್ಲ, ಆಮೇಲೆ ಸ್ಟೇಜ್ ಶೈನು ಇಲ್ಲ, ನಾ ಮಾತಾಡ್ತಾನೆ ಇರ್ತೀನಿ. ಸೊ ಅದಕ್ಕಾಗಿ ನಾ ಸ್ಟಾರ್ಟ್ ಮಾಡಿರೋದು. ನನ್ ಸ್ವಲ್ಪ ಲಾಂಗ್ ಫಾರ್ಮ್ಯಾಟ್ ಇರುತ್ತೆ, ಬಟ್ ನನಗೆ ಹೋಪ್ ಇದೆ ಅಂಡ್ ಕಾನ್ಫಿಡೆನ್ಸ್ ದೇವರಲ್ಲಿ ಒಂದು ನಂಬಿಕೆ ಇದೆ. ನನ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಆದ್ರೂ ಕೂಡ ನಾ ಒಂದಿನ ಸಕ್ಸಸ್ ಆಗ್ತೀನಿ ಅಂತ. ನೋಡಿ ಗೈಸ್, ಹುಡುಗಂಗೆ ಡ್ರಾಯಿಂಗ್ ತೋರ್ಸ್ಲಿಲ್ಲ ಅಂತಂದ್ರೆ ನಮ್ ವ್ಲಾಗ್ ನಾಗ ನಾನು ಯಾಕೆ ಹಾಕಲ್ಲ ಅಂತ ನಾನು, ಅಪ್ಪಗೆ ಹೆಂಗ್ ಹಾಕ್ತಿರಿ ಹಂಗ್ ನನ್ಗೂ ಹಾಕ್ರಿ ಅಂತೇಳಿ. ಬಟ್ ಸ್ಟಿಲ್ ನಾ ಹೇಳ್ತಿದ್ದೆ, ನನಗೆ ಎಕ್ಸಾಮ್ ಇದಾವ, ನೀ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ, ಡ್ರಾಯಿಂಗ್ ನಿಮ್ ಮೇಡಮ್ ನೋಡ್ತಾರಂತ. ಇಲ್ಲ, ಅವನು ಈ ಕೂತೆಲ್ಲ ಹೋಮ್ವರ್ಕ್ ಮುಗಿಸಿ ಈಗ ಡ್ರಾಯಿಂಗುನು ಮಾಡಿ ಬಿಟ್ಟಿದ್ದಾನ. ಅವ್ನ್ ಡ್ರಾಯಿಂಗೇ ಬಾಳ ಇಷ್ಟ, ಏನ್ ಮಾಡಕ್ ಆಗಲ್ಲ. ನಮ್ ಫಾದರ್ 40 ಇಯರ್ಸ್ ಅಬೋ, ಅಂದ್ರೆ 40+. ನನಗನ್ಸೋ ಮಟ್ಟಿಗೆ ಆಲ್ಮೋಸ್ಟ್ ಒಂದು 45 to 50 ಇಯರ್ಸ್ ಬರೀ ಬಾಡಿಗೆ ಮನೆದು ಅದ್ರದ್ದೇ ಎಲ್ಲ ಮೇಂಟೈನ್ ಮಾಡೋದು, ಬಾಡಿಗೆ ಕೊಡೋದು. ನಮ್ದು 8 ಮನೆ ಇದ್ವು, 8 ಮನೆಗಳು ಬಾಡಿಗೆಗಳು ಕೊಡಕ್ಕೆ ಅಷ್ಟು ಇಷ್ಟ ಆಗಲ್ಲ. ಒಂದ್ ಸ್ವಲ್ಪ ನಮ್ ಸ್ಪೇಸು ನಮ್ದೀಗ ಒಂದ್ ಸ್ವಲ್ಪ ಇದು ಜಾಸ್ತಿ ಯೂಸ್ ಆಗ್ತಿದತ್ತೆ. ಆದ್ರೂನು ಏನು ಸುಮ್ನೆ ಇದನ್ನ ಹೆಂಗೂ ಎಲ್ಲಾನೇ ಶಿಫ್ಟ್ ಮಾಡಿ ಒಳಗಡೆ, ಇದು ಎದಕ್ಕೇನೋ ಬೇರೆದಕ್ ಕೊಡ್ಬೇಕು, ಅದು ಕಮರ್ಷಿಯಲ್ ಪರ್ಪಸ್ ಕೊಡ್ಬೇಕು ಅನ್ನೋದು. ಎಲ್ ವಿಷಯ ಅದಾವ ಅಂತ ಹೇಳ್ದೆ ನೀನು. ಆದ್ರೆ ಅವನು ಒಂದ್ ಸ್ವಲ್ಪ ಹೋದ ತಕ್ಷಣ ಯಾರ ಬಗ್ಗೆ ಲೇಡೀಸ್ ಆಯ್ತು ಏನೋ ಒಂದ್ ಸ್ವಲ್ಪ ಹೊರಟಾಗಿ ಮಾತಾಡ್ದ. ಅಂದ್ರೆ ಲೇಡೀಸ್ ಬಗ್ಗೆನೆ ಮಾತಾಡ್ದ, ಹುಡುಗಿಯರ್ ಬಗ್ಗೆ ಏನೋ ಒಂದ್ ಸ್ವಲ್ಪ ಕೆಟ್ಟದಾಗೂ ಮಾತಾಡ್ದ ಅನ್ನೋದೊಂದೈತೆ. ನಾ ಏನ್ ಪೂರ್ತಿ ನೋಡಿಲ್ಲ, ಅಷ್ಟು ನೆನಪಿಲ್ಲ. ಆಮೇಲೆ ಏನಾಯ್ತು, ಅವ್ರ ಮದರ್ನ ಕರ್ಸ್ಬಿಟ್ರು ಅಲ್ಲಿ ಸ್ಟೇಜ್ ಮೇಲೆ. ಕರ್ಸದ್ಮೇಲೆ ಅವನು ಫುಲ್ ಅಂದ್ರೆ ಹಳಕ್ ಶುರು ಮಾಡ್ಬಿಟ್ಟ. ಅಳ್ತದ ಅಂದ್ರೆ ಯಾಕೆ ಅಳ್ತಾನೆ ಅಂದ್ರೆ, ಇಲ್ಲ ನಾನ್ ಮಾಡಿದ
ತಪ್ಪು. ಆದ್ರೆ ನಾನು ಆ ಹೀಟ್ ಆಫ್ ದಿ ಮೂಮೆಂಟ್ ಅಂದ್ಬಿಟ್ಟೆ. ಅದು ಏನು ಒಂದ್ ನ್ಯಾಷನಲ್ ಟಿವಿನಲ್ಲಿ ಅಂದಿದಿ ನೀನು, ನಾನ್ ನಿನ್ಗೆ ಇದೇನಾ ಕಲ್ಸ್ಕೊಟ್ಟಿದ್ದು ಅನ್ನೋ ರೀತಿಯಲ್ಲಿ ಅವ್ರ ಮದರ್ ಬಹಳ ಸಮಜಾಯಿಸಿದ್ರು. ಆಮೇಲೆ ಅವನಂದ ಹೌದು ನನ್ ತಪ್ಪು ಆಗಿರೋ ತಪ್ಪೇ ನಾನ್ ಮಾತಾಡ್ಬಾರ್ದಾಗಿತ್ತು, ಏನೋ ಹೀಟ್ ಆಫ್ ದಿ ಮೂಮೆಂಟ್. ಆದ್ರೆ ಅವನು ಆತರ ಹುಡುಗನ್ ನೋಡಿದ್ರೆ ಮೊದ್ಲಿಂದ ಆತರ ಅಂದ್ರೆ ಒಳ್ಳೆ ಅವ್ರು ಒಂದ್ ಒಳ್ಳೆ ಸಂಸ್ಕಾರ ಕೊಟ್ಟಾರ. ಅವ್ರ ಮದರ್ ಅಂದ್ರೆ ಅವ್ನಿಗೆ ಬಹಳ ಇಷ್ಟ ಅಂತ, ಎಲ್ಲದ್ರಲ್ಲೂ ಅಡಿಗೆ ಆಯ್ತು. ಆಮೇಲೆ ಅವನು ರ್ಯಾಪ್ ಹೆಂಗ್ ಮಾಡಿದ್ರೆ ಅವ್ರೆಲ್ಲ ಅವನಿಗೆಲ್ಲ ಅಂದ್ರೆ ಹಂಗೇನಿಲ್ಲ. ಮದರ್ ಅಂದ ತಕ್ಷಣ ಹುಡುಗ ಆಯ್ತು ಹುಡುಗಿ ಆಯ್ತು ಕೊಡೋ ಅಂತ ಉದಾಹರಣೆ ನೋಡಿ. ಯಾಕಂದ್ರೆ ನಮ್ರತಾ ಗೌಡ, ಆಮೇಲೆ ವೈಷ್ಣವಿ ಗೌಡ, ಇನ್ನೊಬ್ರು ಶ್ರುತಿ ಪ್ರಕಾಶ್ ಆಯ್ತು, ಕಲೆಗಾಯ್ತು ಒಂದು ಕೆಲ್ಸಕ್ಕಾಯ್ತು ನಾವು ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ನಾವ್ ಯಾವಾಗ್ಲೂ ಪೇರೆಂಟ್ಸೇ ಬ್ಯಾಕ್ ಬೋನ್, ಫಸ್ಟ್ ಪೇರೆಂಟ್ಸೇ ಆಗೋದು, ಆಮೇಲೆ ಉಳ್ದವ್ರೆಲ್ಲಾನು ಅಂತ ಅದು ಎಲ್ಲ ಜನರಲ್ ಕಾಮನ್ ಐತಿ. ಮದರ್ ಕೊಡ್ಲೇಬೇಕು, ಯಾರ್ ಮದರ್ ಕೊಡಲ್ಲ ಹೇಳ್ರಿ. ಈಗ ನೋಡ್ರಿ ನಮ್ಮಲ್ಲಿ ನೀಲವ ಕೆಲ್ಸ ಮಾಡ್ತಾ ಆಕಿ ಮಗಳಿಗೆ ಡಿಗ್ರಿ ಆದ ತಕ್ಷಣ ಒಂದ್ ಕೆಲ್ಸ ಸಿಕ್ಕರೆ ಎಲ್ಲಾ ಹೆಲ್ಪ್ ಮಾಡ್ತಿದ್ಲು. ಅಂದ್ರೆ ಯಾವ್ದೇ ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ಎಲ್ಲಾ ಈಗೀಗಂತೂ ಎಲ್ಲ ಮೊದ್ಲಿಂದಾನು ಬಂದಿದೆ ಬಿಡ್ರಿ. ಅದು ಸ್ವಲ್ಪ ಮೊದ್ಲು ಕಡಿಮೆ ಇತ್ತು, ಈಗಂತೂ ಪೂರ್ತಿ. ಯೂಟ್ಯೂಬರ್ ಒಬ್ನು ಬರ್ತಿದ್ನಲ್ಲ ಅವನು, ಅದೇನೋ ಗೌಡ ಹುಡುಗ ಯೂಟ್ಯೂಬರ್, ಎಲ್ಲರಿಗೂ ಕ್ವಶನ್ ಮಾಡ್ತಿದ್ದ. ಅದೇ ಅವನ ಹೆಸರೇನು, ಒನ್ ಜಾಯಿಂಟ್ ಕನ್ನಡ ಪೇಜ್. ಅವ್ನ್ ಬ್ಲಾಗ್ ಅಲ್ಲಿ ಬರ್ತಿದ್, ಬ್ಲಾಗ್ ಅಲ್ಲಿ ಅದೇ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್. ಆದ್ರೆ ನಮ್ಮ ಮದರ್ ಎಷ್ಟೊಂದ್ ಕೆಲಸ ಮಾಡಿದ್ರೆ ಆಕ್ಚುಲಿ ನಾನು ಇದನ್ನ ಮಾಡೋದು ಅವ್ರಿಗೆ ಹಿಂಗಾಗಿ ಅವನ್ ಅಂತಿದ್ದ ನೋಡ್, ನಮ್ಮ ಮದರ್ ನಂಗೆ ಎಷ್ಟು ಸಪೋರ್ಟಿವ್ ಮಾಡಿದ್ರು ಅವರು. ಕಿಚ್ಚ ಸುದೀಪ್ ಅವ್ರಮ್ಮ ಅವ್ರ ಬಾಳ ಮೇಲಿನ ಉತ್ತರ ಏನಂತಾರೆ ಉತ್ತಮ ಬ್ಲೆಸ್ಸಿಂಗ್. ಆಮೇಲೆ ಈಗ ನೋಡು ಈ ಸೀಸನ್ ನಲ್ಲಿ ಬಂದ್ರೆ ಎಂಟ್ರ್ ಆದ್ರೆ ಚೇ 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 ಅಂದ್ರೆ ಅವ್ರ ಅಮ್ಮಂಗ ಬಿಗ್ ಬಾಸ್ ಶೋ ಅಂದ್ರೆ ಬಹಳ ಇಷ್ಟ ಇತ್ತಂತೆ. ಸೊ ಹಿಂಗಾಗಿ ಎಂಟ್ರ್ ಆದ ತಕ್ಷಣ ಅದೇನೋ ವೈಬಲ್ ಒಂದ್ ಬೆಂಕಿ ಬಂದಂಗ್ ಬರ್ತಿದಾರ ಅವ್ರು. ಎರಡೇ ಬಂದ್ರು, ವಾರದ ಕತೆ ಕಿಚ್ಚನ ಜೊತೆ ಒಂದು, ಮತ್ತೆ ಬಾದ್ಶಾ ಸುದೀಪನ್ ಅಂತೇಳಿ ಬಂತು. ಅದ್ರಲ್ಲೂ ಇಪ್ಪ ಏನವ್ರು ಏಜ್ ಮ್ಯಾಟ್ರೇ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ತಾಯಿ ಆಶೀರ್ವಾದ ಜಾಸ್ತಿ ಐತೆ ಅನ್ಸುತ್ತೆ. ಆಮೇಲೆ ಅವರೆಲ್ಲ ತುಂಬಾ ಮೊದ್ಲಿಂದನೂ ಒಂದು ಮೇಂಟೈನ್ ಮಾಡಿದ್ದಾರೆ, ಒಂದು ಒಳ್ಳೆ ಸಂಸ್ಕಾರ. ಮಾತಾಯ್ತು, ಅವ್ ಮಾತಾಡೋದ್ ನೋಡ್ರಿ, ವೇ ಆಫ್ ಟಾಕಿಂಗ್ ಅದೆಲ್ಲ ಬಹಳ ಯೂತ್ಸ್ ಕಲ್ತ್ಕೋಬೇಕೀಗ. ಆಮೇಲೆ ಇವನ್ ಅವ್ರ ಮಗಳು ಕೂಡ ಅದೇ ತರ ಅವ್ರಿಗೆ ಇದ್ ಮಾಡ್ತಿದ್ದಾಳೆ. ಅವ್ರ ಫಾದರ್ ಹೆಂಗೋ ಅವಳು ಅನ್ನಂಗೆ ಎಲ್ಲಾರು, ಅಂದ್ರೆ ಒಬ್ಬೆ ಮಗಳಾದ್ರೂ ಹುಡುಗ ಇಲ್ಲ ಅನ್ನೋ ಒಂದು ಚಿಂತೆ ಇಲ್ಲ ಅವರಿಗೆ. ಆದ್ರೆ ಹುಡುಗಿನೇ ಎಲ್ಲ, ಅವಳಿಗೆ ಸಂಗೀತದಲ್ಲಿ ಇಷ್ಟ ಅಂತೆ, ಅದನ್ನೇನೋ ಸಿಂಗ್ ಮಾಡ್ತಾಳೆ ನೋಡು. ಅವ್ರ ಅಪ್ಪನ್ಗಿಂತ ಜಾಸ್ತಿ ಅವ್ರ ಅಪ್ಪನ್ಗೆ ಹೇಳ್ಕೊಡಷ್ಟು ಏನೇನೋ ಅವ್ರು ಹೇಳ್ತಿರ್ತಾರೆ ಕೆಲವು ಇಂಟರ್ವ್ಯೂ. ನನ್ ಮಗಳು ಕೆಲವೊಂದು ನನಗೆ ಹೇಳ್ತಾಳೆ ಹಿಂಗ್ ಮಾಡಪ್ಪ ಅಂತ ಹೇಳಿ. ಅಂದ್ರೆ ಮಕ್ಕಳು ನೋಡ್ರಿ ಹೆಂಗ್ ಬೆಳಿತಾರಂತ, ಅವ್ರ ಜೀವನ ಶೈಲಿನ ಅವ್ರು ಇನ್ನೂ ಜಾಸ್ತಿ, ಅಂದ್ರೆ ಈಗಿನ ಜನರೇಷನ್ ತುಂಬಾ ಹುಷಾರ್. ಅಂದ್ರೆ ಅವ್ರು ನಮಗಿಂತ ಜಾಸ್ತಿ ಇದ್ದಿದ್ದಾರೆ ಅಂತ. ಆಮೇಲೆ ಯಾವಾಗ ಬೇಕೋ ಅಷ್ಟು ಯುಟಿಲೈಸ್ ಮಾಡಿ ಎಲ್ಲಾರ್ಗು ಎಲ್ಲಾನು ಕೊಡ್ತಿರ್ತೀವಿ ನಾವ್ ಎಲ್ಲಾರ್ಗುನು. ಅಂದ್ರೆ ಏನೋ ಒಂದ್ ನಮಗ್ ಗೊತ್ತಿರೋಷ್ಟು ಗೈಡೆನ್ಸು, ನಮಗ್ ಗೊತ್ತಿರೋಷ್ಟು ಏನೋ ಹೆಲ್ಪ್, ಅಥವಾ ನಮಗ್ ಗೊತ್ತಿರೋಷ್ಟು ಏನಾದ್ರು ಅಡ್ವೈಸ್ ಕೊಡ್ತಿರ್ತೀವಿ. ಅದನ್ನ ಯುಟಿಲೈಸ್ ಮಾಡ್ಕೊಂಡವ್ರು ಮಾಡ್ಕೊಂತಾರೆ, ಇಲ್ಲ ಅವರು ಬೇರೆ ತಮ್ಮ ಇದ್ರಲ್ಲಿ ಡೈವರ್ಟ್ ಆಗ್ತಾರೆ. ನೋ ಪ್ರಾಬ್ಲಮ್. ಎಲ್ಲೇ ಇದ್ರೂನು ಒಂದ್ ಒಳ್ಳೆ ರೀತಿನಾಗ ಇರ್ಬೇಕು ಅನ್ನೋದಷ್ಟೇ ಇರೋದು. ಆಮೇಲೆ ಯಾವಾಗ್ಲೂ ಮಾತು ಒಂದೊಂದ್ಸಲ ಅಂದ್ರೆ ಮಾತುನು ಅಷ್ಟೇ, ನಾವು ವೇ ಆಫ್ ಅಪ್ರೋಚ್ ಆಯ್ತು. ಇದಕ್ಕೆ ಮೊದ್ಲೆಲ್ಲ ಅದೆಲ್ಲ ಬಂದ್ಬಿಟ್ಟಿರ್ತಿತ್ತು ಅವ್ರು ಮನೇಲಿ ನೋಡಿ. ಈಗೀಗ ಪರ್ಸನಾಲಿಟಿ ಡೆವಲಪ್ಮೆಂಟು ಅದನ್ನು ಅಲ್ಲೋ ಕಲೀರಿ, ಬಾಡಿ ಲ್ಯಾಂಗ್ವೇಜ್ ಕಲೀರಿ ಅನ್ನೋ ಒಂದು ಪರಿಸ್ಥಿತಿಗಳು ಬಂದ್ಬಿಟ್ಟಿದಾವೆ. ಅದೇನ್ ನೆಸೆಸಿಟಿ ಇಲ್ಲ ಅನ್ಸುತ್ತೆ, ಆ ವೇ ಆಫ್ ಟಾಕಿಂಗ್ ನೆಸೆಸಿಟಿ ಇಲ್ಲ. ವಿಶ್ವಾಸನ್ ಮಾತಾಡಿದ್ರೆ ಯಾರು ಒಪ್ತಾರ, ಓಕೆ. ಬಟ್ ಒಂದ್ಸಲ ಆಡಿದ್ ಮಾತ್ ನಾವ್ ವಾಪಸ್ ತಗೊಳಕ್ ಆಗಲ್ಲ. ನೀವ್ ಮೊದ್ಲೇ ಒಂದ್ ಮಾತಾಡಿ ಹರ್ಟ್ ಮಾಡಿರ್ತೀರ, ಆಮೇಲೆ ಪ್ರೀತಿ ವಿಶ್ವಾಸದಾಗ ಹೇಳಕ್ ಬಂದ್ರೆ ಯಾರು ಕೇಳ್ತಾರ? ನಿಮ್ ಮರ್ಯಾದೆ ನೀವೇ ತಕೊಂಡಂಗ. ಒಂದ್ಸಲ ಹಿಂಗೂ ಮಾತಾಡಿ ಹಿಂಗೂ ಫ್ಲಿಪ್ಪರ್ ಅಂತಾರ ಅವಾಗ. ಅದಕ್ಕೆ ಮಾತಿನ ತೂಕ ಹೆಂಗಿರ್ಬೇಕಂದ್ರ, ಒಂದ್ ತಾಸಿಗೆ ಒಂದೇ ಮಾತಾಡಿದ್ರು ಕೂಡ ಅದಕ್ಕೊಂದ್ ತೂಕ ಇರ್ಬೇಕು. ಇಲ್ಲ ಮುಂದಿನ ಮನುಷ್ಯ ಮಾತಾಡ್ತಾನೆ ಇದ್ರು ನಾವು ಸೈಲೆಂಟ್ ಆಗಿರ್ತೀವಿ ಅಂದ್ರೆ ಸೈಲೆನ್ಸ್ ಒಂದ್ ತೂಕ ಇರ್ಬೇಕು. ಸೈಲೆನ್ಸ್ ಸ್ಪೀಕ್ಸ್ 1,000 ವರ್ಡ್ಸ್ ಅಂತ ಹೇಳ್ತಾರ, ಅಂಡ್ 1 ವರ್ಡ್ ಕ್ಯಾನ್ ಡಿಸ್ಟ್ರಾಯ್ ಯುವರ್ ಹೋಲ್ ಲೈಫ್ ಅಂತ ಹೇಳ್ತಾರ. ಸೊ ಈ ತರ ಇರ್ತಾವ ಕೋಟ್ಸ್. ಯಾಕೆ ಕೋಟ್ಗಳು ಬರ್ದಾರ? ವಿವೇಕಾನಂದ ಅವ್ರ ಕೋಟ್ಗಳನ್ನ ಓದ್ರಿ, ಯಾರು ಏನು ಮಾಡಲ್ಲ ಲೈಫ್ದಾಗ, ಅಷ್ಟು ಉದಾರ ಆಗ್ಬಿಡ್ತೀರಿ. ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ದಷ್ಟು ಕೋಟ್ಸ್ ಯಾರು ಹೇಳಿಲ್ಲ. ಡೆತ್ ಬಗ್ಗೆ ಹೇಳಿದವ್ರ ಅವ್ರು ಡೈರೆಕ್ಟ್ ಆಗಿ ಹೋಗಿ.
ಯಾರ ಅಷ್ಟೊಂದ್ ಮಾತಾಡ್ತಾರ ಹೇಳ್ರಿ, ಹೋಗನ್ ನೋಡೋಣ ನಾವು ಕೂಡ. ಡೆತ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಎಷ್ಟು ಅವರು ಅವ್ರು ಓದಿರೋ ಡಿಗ್ರಿ ಮತ್ತ ಅವ್ರ ವೇ ಆಫ್ ಲೈಫ್ ಹಾಗೂ ಅವರು ಏನಂತಾರೆ ಪಡೆದಿರೋ ಒಂದ್ ಅಚೀವ್ಮೆಂಟ್ಸ್, ಒಂದ್ ಬುಕ್ ನಾಲೆಡ್ಜ್, ಆಗಿನ ಕಾಲದಲ್ಲೇ ಅವರಿಗೆ ಮುಂದುವರೆದೋಗಿ ಯೋಚನೆ ಮಾಡಿದ್ರು. ಅಹೆಡ್ ಆಫ್ ದಿ ಟೈಮ್ ಅಂತಾರಲ್ಲ ಹಂಗ ಅವ್ರು. ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತ ಹೇಳೋರ. ಈ ಥಾಟ್ ನನಗೆ ಬಾಳ ಇಷ್ಟ. ಈಗ ಸ್ಕೂಲಿಂದ ಅದನ್ನ ಒಂದ್ಸಲ ಅದ್ರ ದಿನದಾಗ ನೋಡ್ತಿರ್ತೇನೆ. ಅವ್ರ ಫೋಟೋ ಇಟ್ಕೊಂಡಿದ್ದೆ ನಾನು. ಈಗಾದ್ರೂ ಇದ್ದಾವ ಅವ್ರ ಬುಕ್ಸ್ ನನ್ ಕಡೆ. ಯಾಕಂದ್ರೆ ನಾ ಸಣ್ಣವಳಿದ್ದಾಗ ನಮ್ ನೇಬರ್ ಇದ್ರು ಅಮರೇಶ್ ಮಾಮ ಅಂತೇಳಿ. ಈಗಾದ್ರೂ ಹಂಗೆ ಹೇಳ್ಬೇಕು ಅವ್ರನ್ನ. ಅವ್ರ ಜೊತೆ ಇರ್ತಿದ್ನಲ್ಲ, ಅವಾಗ ಅವ್ರು ಬರೀ ಸ್ವಾಮಿ ವಿವೇಕಾನಂದ ಬುಕ್ಸ್ ಓದ್ತಿದ್ರು. ಅದ್ರಾಗ ಏನಾಯ್ತಪ್ಪ ಅಂತ. ಆಮೇಲೆ ಆಶ್ರಮಕ್ಕೂ ನಮ್ಮ ಮದರ್ ಕರ್ಕೊಂಡ್ ಹೋಗ್ತೀನಿ. ನಾವ್ ಹೇಳಿದ್ದೇವೆ ಆಲ್ರೆಡಿ ನಮ್ಮ ಆಶ್ರಮದ ಬ್ಲಾಗ್ದಾಗ. ಒಟ್ ಕರ್ಕೊಂಡ್ ಹೋಗ್ತಿದ್ರು ನಮ್ಮ ಮದರ್ ಇರ್ಲಿ ಅಂತ. ಆ ವೈಬ್ರೇಷನ್ ಯಾವ ತರ ಕೂತಿರ್ತಾವ ಸಣ್ಣವರಿದ್ದಾಗ ಅಂದ್ರೆ, ನಮ್ಗೆ ಈಗ ಒಂದ್ ಮೆಚುರಿಟಿ ಏಜ್ ಬಂದ್ಮೇಲೆ ನಮಗ್ ಅವೆಲ್ಲ ವಾಪಸ್ ಬರ್ತಿದಾವ್. ಅದಕ್ಕೆ ಸಣ್ಣವರಿದ್ದಾಗ ಹುಡುಗರಿಗೆ ಒಳ್ಳೆ ಅಟ್ಮಾಸ್ಫಿಯರ್ ನ ಬೆಳೆಸ್ರಿ ಅಂತ ಯಾಕೆ ಹೇಳ್ತಾರೆ. ನಾನೇ ಅದಕ್ಕೆ ಎಕ್ಸಾಂಪಲ್. ಇಷ್ಟೊಂದ್ ನಾನು ಇವಾಗ ಸ್ವಲ್ಪ ಆ ತಿಳಿಯಾಗಿ ಅನ್ನೋಕ್ಕಿಂತ ಒಂದ್ ಜಲ್ದಿ ರಿಯಾಕ್ಷನ್ ಕೊಡಬಾರ್ದಂತ ಅನ್ನೋದಕ್ಕೆ ಅದು ಈಗ ನೆನಪಾಗ್ತೈತ್ ನನಗೆ. ಅವ್ರ ಏನಿದ್ರು ನಮ್ ನೇಬರ್ ಬಾಳ ಪೇಶನ್ಸ್. ಮತ್ ಅವಾಗಿನ ಕಾಲದಾಗೆ ಮದ್ವೆ ಬಗ್ಗೆ ಬಹಳಷ್ಟು ಒಪಿನಿಯನ್ ಇತ್ತು. ನಮ್ಮ ಮದರ್ಗೆ ಹೇಳ್ತಿದ್ರು ಅವ್ರು. ಅಷ್ಟು ಸಣ್ಣವರಿದ್ರು ನಮ್ಮ ಮದರಿಗೆ ಹೌದಲ್ಲ ಅವ್ರ ಇರೋದು ಕರೆಕ್ಟ್ ಅನಿಸ್ತಿತ್ತು ಕೂಡ. ಅಷ್ಟ್ ಮೆಚುರಿಟಿ ಇತ್ತು ನೋಡ್ರಿ. ಅವ್ರ ಮದ್ವೆ ಆಗಿಲ್ಲ, ಏನಿಲ್ಲ, ಮತ್ ಜಾಬ್ ಮಾಡ್ತಿದ್ದಿಲ್ಲ. ಮನೇಲಿ ಇದ್ರೇನೆ ಅವ್ರ ಅಷ್ಟೊಂದ್ ಅವಾಗಿನ ಕಾಲ ಕಂಪ್ಯೂಟರ್ ತರಿಸಿ, ಆಮೇಲೆ ತಮ್ದೇ ಓನ್ ಬುಕ್ಸ್ ತರಿಸಿ, ಕೊರಿಯರ್ದಾಗ ಅವಾಗೇನ್ ಆನ್ಲೈನ್ ಇಲ್ಲ ಏನಿಲ್ಲ. ನಾ ಸಣ್ಣೋಳ 2 ವರ್ಷ, ಒಂದ್ ಮೂರ್ ವರ್ಷ ಪೋಸ್ಟ್ ದಾಗ ತರಿಸ್ತಿದ್ರು ಬೆಂಗಳೂರಿಂದ. ಓನ್ ಕಂಪ್ಯೂಟರ್ ಇಟ್ಕೊಂಡಿದ್ರು. ಅದ್ರಾಗೆ ಎಲ್ಲ ಅವಾಗಿನ ಕಾಲದಾಗ ಇಂಟರ್ನೆಟ್ ಅವ್ರ ಹೆಂಗ್ ಹಾಕಿಸ್ತಿದ್ರು ನನಗೂ ಗೊತ್ತಿಲ್ಲ. ಈಗ ನನಗ್ ಅನಸ್ತತೆ ಹೆಂಗೋ ಒಟ್ಟು ಇಂಟರ್ನೆಟ್ ಬರಂಗ್ ಮಾಡ್ಕೊಂಡಿದ್ರು ಅವ್ರು. ಈಗ ಸಿಮ್ಮು ಇರ್ಲಿಲ್ಲ, ಮತ್ ಅವಾಗೆಲ್ಲ ಟವರ್ ಅಷ್ಟೊಂದು ಕೊಟ್ಟಿದ್ದಿಲ್ಲ ಯಾವ ಕಂಪನಿ ಕೂಡ. ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಂದ್ರ ಆಕ್ಸೆಸಿಬಿಲಿಟಿ ಪ್ರಾಬ್ಲಮ್ ಇತ್ತು. ಅಷ್ಟ್ ನಾಲೆಜ್ ಇರ್ಲಿಲ್ಲ. ಬಟ್ ಹವೆವರ್ ಅವ್ರು ಹೆಂಗೋ ತರ್ಸ್ಕೊಂಡ್ ಮಾಡಿ ಒಬ್ರೇ ರಿಸರ್ಚ್ ಮಾಡೋದು, ಒಬ್ರೇ ಓದೋದು. ಏನಪ್ಪ ಒಬ್ರೇ ರೂಮ್ ನ ಸೇರ್ಕೊಂಡ್ ಏನ್ ಮಾಡ್ತಾರೋ, ಇಲ್ಲ ಅವ್ರ ಹತ್ರ ನೀವ್ ಮಾತಾಡ್ ನೋಡಿದ್ರೆ ಗೊತ್ತಾಗ್ತಿತ್ತು ಒಂದ್ 5 ನಿಮಿಷ. ಅವ್ರ ಎಂತೆಂತ ದೊಡ್ಡ ಜನ ಕೂಡ ಹೌದಲ್ಲ ಅವ್ರ ಏನೋ ಯೂನಿಕ್ ಆಗಿ ಮಾತಾಡ್ತಾರ ಅಂತ ಅಂತಿದ್ರು. ನಮ್ ಮನ್ಯಾಗ ನಮ್ಮ ಮಾಮ ಇರ್ಬೋದು, ನಮ್ಮ ದೊಡ್ಡಮ್ಮ ಇರ್ಬೋದು, ನಮ್ಮ ಅಜ್ಜಿ ತಾತ ಎಲ್ಲಾರ್ಗುನು ನನ್ನ ಏಜ್ನಾಗ ಆಲ್ಮೋಸ್ಟ್ ಅವ್ರು ನಿಮ್ ಮನೆ ಬಂದ್ ಕೂಡ್ತಿದ್ರಲ್ಲ, ಆಲ್ಮೋಸ್ಟ್ ನನ್ನ ಏಜ್ ನೋಡಿ. 24-25 ಏಜ್ ಅವ್ರು ಹೇಳಿದ್ದೆಲ್ಲ ನಮ್ಮ ಈ ಕಡೆ ನಮ್ಮ ಮದರ್ ಸೈಡ್ ಮನೆಯವರೆಲ್ಲ ಅಗ್ರಿ ಮಾಡ್ಬೇಕಂದ್ರೆ ಅವ್ರ ಎಷ್ಟ್ ನಾಲೆಜ್ ಇರ್ಬೋದು ಅವ್ರ ಹತ್ರ. ಟಿವಿ ನೋಡ್ಬೇಕು, ಡಿಸ್ಕವರಿ ನೋಡ್ಬೇಕು, ಆಮೇಲೆ ನಾನ್ ಕಾರ್ಟೂನ್ಸ್ ಎಲ್ಲ ಕೆಲವೊಂದ್ ಬೇರೆ ಬೇರೆ ಹೇಳ್ಕೊಟ್ಟಿದ್ದು ಅವ್ರು. ಇವೆಲ್ಲ ನೋಡು, ಇದ್ರ ಒಂದ್ ಕಾಮಿಡಿನೂ ಇರ್ತೈತೆ. ಮಿಸ್ಟರ್ ಬೀನ್ ಆ ಕ್ಯಾರೆಕ್ಟರ್ ಬಗ್ಗೆ ಎಷ್ಟ್ ಹೇಳಿದ್ರು ಕಮ್ಮಿನೇ. ಈಗ ನಾನ್ ನೋಡೋದ್ ನೋಡಿ ಜೀವನ ನೋಡಕ್ ಸ್ಟಾರ್ಟ್ ಮಾಡ್ಯಾನ ಮಿಸ್ಟರ್ ಬೀನ್. ಅವ್ನ ಅಷ್ಟು ಯೂನಿಕ್ ಆಗಿ ನೋಡಿ ಒಬ್ಬನೇ ಹೆಂಗ್ ಲೈಫ್ ಎಂಜಾಯ್ ಮಾಡ್ಬೋದಂತ ತೋರ್ಸಾನ ಅವ್ನು. ಯಾಕಂದ್ರೆ ನೀವ್ ಒಬ್ರೇ ಫಸ್ಟ್ ನೀವ್ ಎಂಜಾಯ್ ಮಾಡ್ಬೇಕು. ನೀವು ಒಬ್ರು ನಮಗ್ ಜೊತೆಗಿಲ್ಲ ಅನ್ಕೊಂತ ಕೂತ್ ಬಿಟ್ರಿ ಅಂತಂದ್ರೆ ನೀವ್ ಯಾವತ್ತೂ ಎಂಜಾಯ್ ಮಾಡಲ್ಲ. ನಾವ್ ಒಬ್ಬಂಟಿ ನಾವ್ ಏನ್ ಮಾಡೋಣ ಅನ್ಕೊಂತ ಕುಂತ್ರ ಮಾತ್ರ ಏನೂ ಮಾಡಕ್ ಆಗಲ್ಲ. ನನಗೆ 4 years ಇದ್ದ ಸಿಂಗಿಂಗ್ ಕಳಿಸ್ತಿದ್ರು. ಆಮೇಲೆ ನನ್ ಮನೆ ಹತ್ರನೇ ಇದ್ರು ಅವ್ರು. ನಮ್ ಮನೆ ಕಾರ್ನರಿಗೆ ಮನೆ ಮಾಡಿ ಮೇಲೆ ಒಬ್ರು ಲೇಡೀಸ್ ಇದ್ರು. ಅವರು ಹುಡುಗಿಯರಿಗೆ, ಸಣ್ಣ ಹುಡುಗರಿಗೆ ಹೇಳ್ಕೊಡ್ತಿದ್ರು. ನನಗೇನ್ ಸ್ವಲ್ಪ ದೊಡ್ಡವ್ರು ಬರ್ತಿದ್ರ ಅಳ್ತಿದ್ದೆ, ನನ್ಗೇನ್ ಅರ್ಥ ಆಗಲ್ಲ ಅಂತ. ಆದ್ರೂ ಹೋಗಂತ ಫೋರ್ಸ್ ಮಾಡಿ ಅಂದ್ರೆ ಆಮೇಲೆ ನಂದು ಸ್ವಲ್ಪ ಅಕಾಡೆಮಿಕ್ ಪ್ರೆಷರ್ ಬಿತ್ತಂತ ನಾನು ಹೋಗಕ್ ಆಗಿಲ್ಲ. ಬಟ್ ಸ್ವಲ್ಪ ಬೇಸಿಕ್ಸ್ ಕಲ್ತೀನಲ್ಲ, ಅದಕ್ಕೆ ಅವಾಗ ನಂಗೆ ಹಾಡೋದು ಬಹಳ ಸಡನ್ ಆಗಿ ಹಾಡ್ಬಿಡ್ತೀನಿ ನಾನು. ಅದಕ್ಕೆ ಸಣ್ಣವರಿದ್ದಾಗ ವೈಬ್ರೇಷನ್ ಚೆನ್ನಾಗಿರ್ಬೇಕು ಅಂತ. ನಮ್ ಮೆಚುರಿಟಿ ಬರೋವರೆಗೂ 7 ರಿಂದ 10 ವರ್ಷದವರೆಗೂ ಯಾವ ರೀತಿ ನಾವು ವಾತಾವರಣದಾಗ ಬೆಳಿತೀವಲ್ಲ ನಮಗದು ಅಲ್ಲ. ಹಂಗಂತೇಳಿ ಈಗ ದೊಡ್ಡವರಾದ್ಮೇಲೆ ಕೂಡ ನಾವ್ ಚೇಂಜ್ ಆಗ್ಬಾರ್ದಂತ ಏನಿಲ್ಲ. ನೀವ್ ಒಳ್ಳೆ ಸಂಗಡಿಗರ ಜೊತೆ ಹೋದ್ರೆ ದೊಡ್ಡವರಾದ್ಮೇಲೆ ವೈಬ್ರೇಷನ್ ಚೇಂಜ್ ಮಾಡ್ಕೋಬಹುದು. ಆಮೇಲೆ ವೈಬ್ರೇಷನ್ ಅಂತ ಬಂದಾಗ ನಾವು ಹೇಳಿದ್ವಿ ನಮ್ದೊಂದು ಇತ್ತು ಜರ್ಮನ್ ಟೆಕ್ನಾಲಜಿ ಡಿವೈಸ್, ಅದ್ರ ಬಗ್ಗೆ ಹೇಳ್ತೀವಂತ. ಅದಿನ್ನ ಹೇಳಕ್ ಆಗ್ತಿಲ್ಲ ಯಾಕಂದ್ರೆ ನಾವಿನ್ನ ಈಗ ಯೂಸ್ ಮಾಡ್ತಾ ಇದೀವಿ. ಒಂದೆರಡು ನಮಗ್ ಸಕ್ಸಸ್ ಆಗಿದ್ ಅನ್ಸಿದೆ. ವೈಬ್ರೇಷನ್ಸ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಹೇಳಿ ಮನೆಯಲ್ಲೇ ಇಟ್ಕೊಂಡಿವಿ ನಾವ್ ಅದನ್ನ. ಒಂದ್ ಜರ್ಮನ್ ಡಿವೈಸ್ ಇತ್ತದು. ನಮ್ ವೈಬ್ರೇಷನ್ ಅವೆಲ್ಲ ಮೊದ್ಲಿಂದ ನಂಬಿಕೆ ಇತ್ತು. ವೈಬ್ರೇಷನ್ಸ್ ಇಂದಾನೆ ಎಲ್ಲ ಇರೋದು, ಅಟಮ್ಸ್ ಇಂದಾನೆ ಒಂದ್ ಆಬ್ಜೆಕ್ಟ್ ಮಾಡಿರ್ತತೆ. ಅನ್ ಆಬ್ಜೆಕ್ಟ್ ಇಸ್ ಮೇಡ್ ಅಪ್ ಆಫ್ ಮೆನಿ ಅಟಮ್ಸ್ ಅಂತ ಹೇಳ್ತಾರೆ. ಸೊ ಅಟಾಮಿಕ್ ಅಂಡ್ ಕಾಸ್ಮಿಕ್ ಎನರ್ಜಿ ಹಾಗೂ ವೈಬ್ರೇಷನ್ ಮೇಲೆ ಡಿಪೆಂಡ್ ಇದ್ದಿದ್ ಒಂದು ಏರ್ ಟೆಕ್ನಾಲಜಿ ವಿತ್ ಸೈನ್ಸ್. ಅಂಡ್ ಇವನ್ ನಮ್ದು ಪುರಾತನ ನಮ್ ಟ್ರೆಡಿಷನ್ಸ್ ಮತ್ತೆ ಎಲ್ಲ ಏನ್ ಪವರ್ ಇದೆ ಅದನ್ನೆಲ್ಲ ಕೂಡ್ಸಿದ್ ಒಂದ್ ಡಿವೈಸ್ ಮಾಡಿದ್ರು ಅವ್ರು. ಅದನ್ನ ನಾವ್ ಈಗ ಯೂಸ್ ಮಾಡ್ತಿದೀವಿ ಕರೆಂಟ್ಲಿ. ಈಗ ನಮ್ ಮನೆ ಒಳಗ್ ಬಾಳ ವೈಬ್ರೇಷನ್ಸ್ ಚೇಂಜ್ ಆಗಿದೆ. ಈ ತರ ವೈಬ್ರೇಷನ್ ಚೇಂಜ್ ಆದ್ರೆ ಮನುಷ್ಯ ಚೇಂಜ್ ಆಗ್ಬಹುದು.
ನಾವು ಅದನ್ನ ಪ್ಲೇಸ್ ಮಾಡ್ಬಿಡ್ತೀವಿ, ಮುಗೀತು 1 hour. ಆಮೇಲೆ ಅದನ್ನ ಇಡ್ತೀವಿ, 10 minutes ನೀರ್ ಕುಡಿತೀವಿ, ಅಷ್ಟೋ ಬೆಟರ್ ಅನಸ್ತತೆ. ವೈಬ್ರೇಷನ್ ಚೇಂಜ್ ಆಯ್ತಂದ್ರೆ ಎಲ್ಲಾನು ಚೇಂಜ್ ಆಗ್ತತ್ ಲೈಫ್ದಾಗ. ಅದೇ ಓಲ್ಡ್ ವೈಬ್ರೇಷನ್ ಇತ್ರ ನೀವು ಲೈಫ್ ಕ್ರಿಯೇಟ್ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕಂತೇಳಿ ನಾವು ವೈಬ್ರೇಷನ್ ಅಂತ ಅಂದ್ಕೊಳ್ಳಿ ನೆನಪಾಯ್ತು, ಅದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಹೇಳ್ತೀವಿ. ಮತ್ತೆ ಯಾರಾದ್ರೂ ಸಿಕ್ಕ್ರೆ ಅದಕ್ ಅದ್ರಲ್ಲಿ ಒಂದ್ ಸ್ವಲ್ಪ ಜನ ಎಕ್ಸ್ಪರ್ಟ್ಸ್ ಇದಾರೆ, ಅವ್ರು ಸಿಕ್ರಂದ್ರೆ ಮಾತ್ರ ಅವ್ರ ಜೊತೆನ ನಾವ್ ಒಂದ್ ವಿಡಿಯೋ ಮಾಡಿ ಹಾಕೋರಿದ್ವಿ. ನಾವ್ ಅಷ್ಟೇ ಮಾತಾಡೋಕ್ಕಿಂತ ಅಂತ ಅದಕ್ಕೆ ಸುಮ್ನೆ ಇದೀವಿ, ನಾವ್ ಅದ್ರ ಬಗ್ಗೆ ಮಾತಾಡಿಲ್ಲ. ಆಮೇಲೆ ನಾನು ಪರ್ಸನಲ್ ಆಗಿ ಹೀಲಿಂಗ್ ಮಾಡಿಸ್ತಿದ್ದೀನಿ, ಸ್ವಲ್ಪ ಎಷ್ಟೋ ಡಿಫ್ರೆನ್ಸ್ ಅನ್ಸೈತೆ ಮೊದ್ಲಿಗಿಂತ ಈಗ ನನಗೆ. ನಾನು ವರ್ಚುವಲ್ ಹೀಲಿಂಗ್ ಮಾಡಿಸ್ತಿದ್ದೀನಿ. ಮದರ್ ಅವ್ರ ಫ್ರೆಂಡ್ ನಮ್ ಗೀತಾ ಅವ್ರು ಹೇಳಿದ್ದು, ನಮ್ಮ ಗೀತಾ ಅವ್ರ ನೆನೆಸ್ಕೋಬೇಕಾಗ್ತದೆ. ಗೀತಾ ಬಿಜಾಪುರ ಅವ್ರು ಹೇಳಿದ್ರು, ಅವ್ರು ಹೇಳಿದ್ರೆ ನಾವ್ ಒಬ್ರು ಹೀಲಿಂಗ್ ಮೇಡಮ್ ಇದಾರ, ಅವ್ರ ಹತ್ರ ನಾವ್ ಮಾಡಿಸ್ತಿದೀವಿ ಹೀಲಿಂಗ್. ಸೊ ನೆನ್ನೆ ಕಿಚ್ಚ ಸುದೀಪ್ ಅವರು ಕೆಲವೊಂದ್ ಸೋಷಿಯಲ್ ಮೆಸೇಜ್ ಅಡ್ರೆಸ್ ಮಾಡೋಗಿದ್ದಾರೆ, ಯಾರಿಗಂತ ನಾವ್ ಹೇಳಲ್ಲ. ಹೆಸರು ತಗೊಂಡ್ ನಾವ್ ಮಾತಾಡಕ್ ಇಷ್ಟ ಇಲ್ಲ, ಪಾಪ ಅವ್ರದ್ದು ಒಂದ್ ಟೈಮ್ ಇರ್ತತೆ. ಆದ್ರೆ ಅವ್ರೆಲ್ಲಾರು ಸೋಷಿಯಲಿ ಬರ್ಲಿ ಅಂತಾನೆ ಹೇಳಿರ್ತಾರ. ಅವ್ರು ಒಬ್ರು ಹೇಳಾರಂದ್ರ ಕರ್ನಾಟಕ ಜನತೆ ಎಲ್ಲಾರ್ಗು ಅನ್ವಯಿಸ್ಲಿಲ್ಲ, ದೇಶಾಂತರ ಔಟ್ ಆಫ್ ದಿ ವರ್ಲ್ಡ್ ಯಾರನಿದ್ರ ಎಲ್ಲಾರ್ಗು ಅನ್ವಯಿಸ್ಲಿ ಅಂತ ಹೇಳಿರ್ತಾರ. ಅದನ್ನ ನಾವು ಅಡ್ರೆಸ್ ಮಾಡ್ಬೇಕಂದ್ರೆ ಅಡ್ರೆಸ್ ಏನ್ ಮಾಡಲ್ಲ. ಐ ಆಮ್ ಓಕೆ ವಿತ್ ವಾಟ್ ಎವರ್ ಹಿ ಟೋಲ್ಡ್. ಹೇಳ್ಬೇಕಂತಂದ್ರೆ ಐ ಆಮ್ ಅಗ್ರೀಯಿಂಗ್ ವಿತ್ ಇಸ್ ಸ್ಟೇಟ್ಮೆಂಟ್. ಆ ಅವ್ರು ಹೇಳಿದ್ರು, ನೀವು ಸ್ಮಾರ್ಟ್ ಫೋನಿಗೆ ಅಪ್ಗ್ರೇಡ್ ಆಗಿರಿ, ಆಮೇಲೆ ವೆಸ್ಟರ್ನ್ ಡ್ರೆಸ್ಗೆ ಅಪ್ಗ್ರೇಡ್ ಆಗಿರಿ. ಜೆಂಟ್ಸ್ ಒಂದಲ್ಲ, ಲೇಡೀಸ್ ಕೂಡ ಎಲ್ಲಾರ ಮನೆಯಲ್ಲಿ ಇದಾರೆ. ಒಬ್ಬೊಬ್ಬರನ್ನ ಇಲ್ಲ, ನಮ್ಮ ಅದರ್ ಏಜ್ ನವ್ರು ಆಲ್ಮೋಸ್ಟ್ ಈಗ ಆ ಜನರೇಷನ್ ದವ್ರು ಎಲ್ಲಾರು ಅಪ್ಡೇಟ್ ಆಗಿವಿ. ಮೊದ್ಲೆಲ್ಲ ಯಾರು ವಾಟ್ಸ್ಆಪ್ ಯೂಸ್ ಮಾಡ್ತಿದ್ರು, ಯಾರು ಲಿಂಕ್ ಹಾಕ್ತಿದ್ರು, ಸೆಲ್ಫಿ ಯಾರು ತಕೋತಿದ್ರು, ಆಮೇಲೆ ಹೊರಗೆ ಹೋದ್ರೆ ಊಟ ಮಾಡ್ಬೇಕು ಅಥವಾ ಚಾ ಕುಡಿಬೇಕು, ಇದೆಲ್ಲ ಎಲ್ಲ ವಿಚಾರ ಮಾಡ್ತಿದ್ರು ಮೊದ್ಲಿಂದ. ಈಗ ನಮ್ ಇಂಡಿಯಾ ಸ್ವಲ್ಪ ಸ್ಮಾರ್ಟ್ ಆಗ್ತಿದೆ, ಸ್ಮಾರ್ಟ್ ಸಿಟಿ ಆಗಿದೆ. ನಮ್ದೆಲ್ಲ ಹಳ್ಳಿ ಹಳ್ಳಿಗೂನು ಒಂದು ಡೇಟಾ ಮತ್ತೆ ಫೋನ್ ಎಲ್ಲ ರೀಚ್ ಆಗಿದೆ, ಸೋಷಿಯಲ್ ಮೀಡಿಯಾ ರೀಚ್ ಆಗ್ತಿದೆ. ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮನೇ ರೀಚ್ ಇಷ್ಟ ಆಗ್ತಿದ್ದಿಲ್ಲ ಫಸ್ಟ್. ಈಗ ನೋಡ್ರಿ ಎಷ್ಟು ರೀಚ್ ಆಗ್ತೈತೆ ಸೋಷಿಯಲ್ ಮೀಡಿಯಾ ಮುಖಾಂತರ. ಅದಕ್ಕೆ ಅವ್ರು ಹೇಳಿದಾರೆ, ಈ ತರ ನೀವ್ ಯಾಕೆ ಇವನ್ ನಿಮ್ ಟ್ರೆಡಿಷನ್ ಅಲ್ಲಿನೂ ರೀಚ್ ಆಗ್ತಿಲ್ಲ ಅಂತ ಅವ್ರು ಹೇಳಿರೋ ಒಂದು ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕಂದ್ರೆ. ನಿಮ್ಮ ಸಂಪ್ರದಾಯ ಬದಲಿಸಿ ಅಂತಂದ್ರೆ ಹಿ ಇಸ್ ನಾಟ್ ಗೋಯಿಂಗ್ ಅಗೇನ್ಸ್ಟ್ ದ ಟ್ರೆಡಿಷನ್. ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು, ಅದೇನ್ ದೊಡ್ಡ ಚೇಂಜ್ ಅಲ್ಲ. ಈಗ ನೀವು ಎಷ್ಟೋ ಬೆಟರ್ ಆಗ್ತತೆ ಗಂಡ ಹೆಂಡತಿ ಇಬ್ರು ಕೂಡಿ ಕೆಲಸ ಮಾಡಿದ್ರೆ. ಆ ನಾರ್ಮ್ಸ್ ಬ್ರೇಕ್ ಮಾಡ್ರಿ ಅಂತ ಅವ್ರು ಹೇಳ್ತಿದಾರಂದ್ರ, ಅಯ್ಯೋ ಏನ್ ನಮ್ ಸಂಪ್ರದಾಯ ಬದ್ಲಿಸಿ ಅಂತ ಹೇಳಿದ್ರು, ನಾಳೆನೆ ಹೋರಾಟ ಅವ್ರ ವಿರುದ್ಧ, ಅದೆಲ್ಲ ಮಾಡಕ್ ಹೋಗ್ಬಾರ್ದು. ಅವ್ರು ಹೇಳಿದ್ರಾಗು ಒಂದ್ ಪಾಯಿಂಟ್ ಐತೆ. ಇವಾಗಿನ ಜನರೇಷನ್ ಅಂದ್ರೆ ಸ್ವಲ್ಪ ಇಬ್ರು ಕೆಲಸ ಮಾಡಿದ್ರೆ ಚಲೋ ಆಗ್ತತೆ. ಮೊದ್ಲಿನಂಗೆ ಇವಾಗ ಕೈಲೂ ಆಗಲ್ಲ ಹೇಳ್ಬೇಕಂದ್ರೆ ಲೇಡೀಸಿಗೆ. ನಾನೇ ಹೇಳ್ದೆ, ಇವ್ ಆ ಕಡೆ ಮನೆ ನೋಡಿ ಈ ಕಡೆ ಮನೆ ನೋಡಿ ನನ್ ಕೈಲಿ ಆಗಲ್ವ, ನನ್ ಜನರೇಷನ್ಗೆ ಏನೇನೋ ಹೆಲ್ತ್ ಪ್ರಾಬ್ಲಮ್ ಬಂದ್ಬಿಟ್ಟವೆ. ಆಲ್ರೆಡಿ ನಮ್ಗೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಬಂದಾವೆ. ಮೊದ್ಲಿನಂಗೆ ಈಗೆಲ್ಲ ಆಗ್ತಾ ಇತ್ತ. ಎಲ್ಲಾರು 1 ಕಿಲೋಮೀಟರ್ ನೀರ್ ತರ್ತಿದ್ರು ಇವರೆಲ್ಲ. ಆಮೇಲೆ LLB ಎಕ್ಸಾಮ್ ಓದಾರೆ. ನಾವೇನು ಅನಿಸ್ತೈತೆ, ಫುಡ್ ಕ್ವಾಲಿಟಿ, ವಾಟರ್ ಕ್ವಾಲಿಟಿ, ಆಮೇಲೆ ಮಕ್ಕಳಾದ್ರೂ ಕೂಡ ತಾಯಿಗೆ ಮಕ್ಕಳಿಗೆ ಎಷ್ಟೋ ಹೆಲ್ತ್ ಪ್ರಾಬ್ಲಮ್ಸ್. ಈಗ ಮೊದ್ಲಿನ ಡೆಲಿವರಿಗಳು ಈಗ ನೋಡ್ರಿ, ನಮ್ಮ ಮದರ್ ಹೆಂಗ್ ಕಾಣಿಸ್ತಾರ ಹಂಗ್ ಕಾಣಿಸಲ್ಲ. ಈಗ ನನ್ನಷ್ಟು ದೊಡ್ಡ ಮಗಳಿದ್ದಾಳೆ, ಆದ್ರೆ ಬೇರೆಯವರು ಈ ನಮ್ಮ ಏಜ್ದವ್ರ ಮಕ್ಕಳ ಅವ್ರ ಹೆಂಗಾಗಿರ್ತಾರ ನೋಡ್ರಿ, ಎಷ್ಟು ಹೆಲ್ತ್ ಪ್ರಾಬ್ಲಮ್ಸ್. ಥೈರಾಯ್ಡ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOD, PCOS ಅದೆಲ್ಲ ಕಲುಷಿತ ಆಗೋಗ್ಬಿಟ್ಟತಿ. ಈಗ ಸ್ಮಾರ್ಟ್ ಆಗಿವ ಅಂದ್ ಕೂಡ ಸ್ಮಾರ್ಟ್ ಆಗ್ರಿ ಅಂದ್ರೆ ಅದ್ರಿಂದನೂ ಬಾಳ ರೀಸನ್ಸ್ ಇದಾವೆ. ಈಗ ಸ್ಮಾರ್ಟ್ ಹಾಕಂತ ಹೋಗಿವಿ, ಬಟ್ ನಮ್ದು ಕಲುಷಿತ ಆಗ್ಬಿಟ್ಟೈತೆ. ಪೊಲ್ಯೂಷನ್ ಅಂತ ಏನ್ ಹೇಳ್ತೀವಿ ನಾವು, ಗ್ಲೋಬಲ್ ವಾರ್ಮಿಂಗ್. ಸೊ ಈ ತರ ಇದ್ದಾಗ ಸ್ವಲ್ಪ ಇಬ್ರು ಕೂಡಿ ಕೆಲಸ ಮಾಡ್ರಿ, ಮೊದ್ಲಿನ ತರ ಆಗ್ತಾ ಇಲ್ಲ ಅಂತ ಈ ದೃಷ್ಟಿನಾಗೂ ಹೇಳಿರ್ಬೋದು. ಅವ್ರು ಮಾಡ್ತಿದ್ರು ಮನೆ ಕೆಲಸ ಮಾಡ್ಕೊಳ್ಳೋದು ಕಷ್ಟ ಆಗ್ತಿರ್ತತೆ. ಈ ಜನರೇಷನ್ ಸ್ವಲ್ಪ ಇಬ್ರು ಕೂಡಿ ಫ್ರೆಂಡ್ಸ್ ಆಗಿ ಮಾಡ್ಕೊಳ್ರಿ. ಹೆಂಗು ಫ್ರೆಂಡ್ಸ್ ಆಗಿರೋರು ಮದ್ವೆನ ಮಾಡ್ಕೊಂಡಿರ್ತಾರ. ಈ ತರ ಇದ್ದ ಅಂಡರ್ಸ್ಟ್ಯಾಂಡಿಂಗ್ ನಾಗ ಹೋಗ್ರಿ ಅಂತ ಹೇಳ್ಯಾರ ಅವ್ರು. ಸುಮ್ನೆ ಅದಕ್ಕೂ ಏನೇನೋ ನೆಗೆಟಿವ್ ಮಾತಾಡ್ಲಿ ಬಿಡ್ರಿ, ನಮ್ಗೇನ್ ಪ್ರಾಬ್ಲಮ್, ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ನಮಗೆ ಯಾಕಿರ್ಬೇಕು. ನಮಗೆ ಇಷ್ಟ ಆಯ್ತು. ಎಲ್ಲಾನು ಅಪ್ಡೇಟ್ ಆಗ್ತಿದ್ರಿ ಈಗ. ಹೌದು, ಅದು ನಿಜ ಐತೆ. ಗ್ಯಾಸ್ ಯೂಸ್ ಮಾಡ್ತೀರಿ, ಅದಾದ ತಕ್ಷಣ ಎಲೆಕ್ಟ್ರಿಕ್ ದೇ ಮಾಡ್ತೀರಿ. ಈಗೇನು ಒಲೆ ಹಚ್ಕೊಂಡ್ ಮಾಡಕ್ ಆಗುತ್ತಾ? ಇಲ್ಲ ನಾವ್ ಹಳೆ ಬರೀ ಹೆಣ್ಮಕ್ಳಷ್ಟೇ ಕೆಲಸ ಮಾಡ್ಬೇಕು ಅಂತ ಏನೋ ಒಂದಲ್ಲೇನೋ ಟಾಪಿಕ್ ಬಂದದ್. ನಮ್ಮಲ್ಲೆಲ್ಲ ಹಳ್ಳಿನಂಗ್ ನಡಿಯಲ್ಲ. ಹಳ್ಳಿ ಆದ್ರೇನು, ಹಳ್ಳಿನಾಗ ಅಂದ್ರೆ ನೀವ್ ಮತ್ತೆ ಯಾಕೆ ಸ್ಮಾರ್ಟ್ ಫೋನ್ ಯಾಕೆ ಯೂಸ್ ಮಾಡಿ. ಹಳ್ಳಿನಲ್ಲೇ ಪಾರ್ಲರ್ಗಳು ಹೆಚ್ಚಾಗಿದಾವ್. ನಾವು ಮಧುಬಾವಿ ಅಂತ ಒಂದ್ ಊರಿದೆ ಅಥಣಿ ಹತ್ರ, ಅಲ್ಲಿ ಒಂದು ಕೆಲ್ಸದ ಸಂಬಂಧ ಹೋಗ್ತಿದ್ವಿ ನಾವು. ಏನಿಲ್ಲ ಅಂದ್ರೆ ಒಂದ್ 7 weeks ಏನೋ. ಅಲ್ಲಿ ನೋಡ್ತೀನಿ, ನಾನ್ ನಿಂತಿರೋ ಜಾಗದಲ್ಲೇ ಒಂದೆರಡು ಇದ್ ನೋಡಿದೆ ಪಾರ್ಲರ್. ಮೊದ್ಲಿಂದ ಟ್ರೆಂಡ್ ಇಟ್ಕೊಳ್ರಿ, ಸಂಪ್ರದಾಯ ಇಟ್ಕೊಳ್ರಿ, ಪೂಜೆಗಳು ಪುನಸ್ಕಾರಗಳು ಅವೆಲ್ಲ ತಗೊಳ್ರಿ. ಕೆಲವೆಲ್ಲ ಬಿಡ್ಲೇಬೇಡ್ರಿ ಅಂತ ಹೇಳಲ್ಲ. ಆಮೇಲೆ ಹಬ್ಬಗಳು ಎಲ್ಲ ಆಚರಣೆ ಮಾಡ್ಬೇಕು, ಯಾಕಂದ್ರೆ ಟ್ರೆಡಿಷನ್ ಹೋಗ್ಬಾರ್ದು ನಮ್ದು ಅಂತೇಳಿ ನೋಡ್ರಿ. ಅದೇ ಹಬ್ಬ ಎಲ್ಲಾ ಮಾಡ್ರಿ, ಆದ್ರೆ ಇದನ್ನು ಅಪ್ಡೇಟ್ ಆಗ್ರಿ. ಹುಡುಗರು ಕೆಲಸ ಮಾಡ್ರಿ, ಹುಡುಗಿಯರು ಕೆಲಸ ಮಾಡ್ರಿ ಅಂತ ಹೇಳ್ತಾರ. ಅವ್ರ ಮನೆ ಕೆಲಸ ಇದೆ ಎಸ್ಪೆಷಲಿ ಮಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಹೌದಲ್ಲ, ಈ ಕೆಲ್ಸದಲ್ಲಿ ಇವ್ರಿಗೆ ಇಷ್ಟ ಪ್ರಾಬ್ಲಮ್ ಇರ್ತದೆ. ಆಮೇಲೆ ಮೇನ್ ಪ್ರಾಬ್ಲಮ್ಮು ಇದು ನಮ್ದು ಏನು ಲೇಡೀಸಿಗೆ ಒಂದು 3-4 days ಎಲ್ಲಾರ್ಗುನು ಒಂದು ಪ್ರಾಬ್ಲಮ್ ಆಗೇ ಇಟ್ಟಿರ್ತದೆ. ಫಸ್ಟ್ 2 days ಒಬ್ರಿಗೆ ಹೊಟ್ಟೆ ನೋವು, ಅದು ಇದು, ಒಬ್ರಿಗೆ ಜಾಸ್ತಿ
ಇದಾಗೋದು, ಹಂಗೆ ಸುಸ್ತಾಗ್ತಿರ್ತತೆ, ಕೈ ಕಾಲು ನೋಯ್ತಿರ್ತವೆ. ಆದ್ರೂ ಅವ್ರ ಕೆಲ್ಸಗಳಿಗೆ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕು. ಅದೆಲ್ಲ ಬಿಡ್ರಿ, ಈಗೆಲ್ಲ ಗೊಂಡೆ ಕೆಲ್ಸಕ್ಕೆ ಬರ್ತಾರ ನೋಡ್ರಿ ಅವ್ರ ಹೆಣ್ಮಕ್ಳು. ಅವರೆಲ್ಲ ಪುಟ್ಟಿ ಅದೆಲ್ಲ ದೊಡ್ಡ ದೊಡ್ಡ ಬುಟ್ಟಿಗಳು ಎತ್ತಬೇಕು, ಸಿಮೆಂಟ್ ಎತ್ತಬೇಕು. ಸೊ ಹಿಂಗೆಲ್ಲ ಇದೆ. ಅದಕ್ಕೆ ಹೇಳೋದು ಎಲ್ಲಾರು ಅಂದ್ರೆ ಅದು ಅವ್ರಿಗೆ ಅರ್ಥ ಆಗ್ಬೇಕು ಅವಾಗ. ಅಲ್ಲಿ ಯಾವುದೆಲ್ಲ ಈ ಕೆಲಸ ಮಾಡಿದ ತಕ್ಷಣ ಅವರಿಗೂ ಪಾಪ ಪ್ರಾಬ್ಲಮ್ ಆಗ್ತಿರ್ತದೆ. ನೀವು ಹೆಲ್ಪ್ ಮಾಡಿರಂದ್ರೆ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತದ ಅವಾಗ. ಅಟೆನ್ಷನ್ ಸೀಕಿಂಗ್ ಅದ ಅಪ್ಪು. ಅವನು ಫಸ್ಟ್ ಕ್ಯಾಮ್ರಾನ ಬರ್ಬೇಕನ್, ಕ್ಯಾಮ್ರಾ ಫ್ರೆಂಡ್ಲಿ ಆಗ್ಯಾನ ಅವನು. ಓಕೆ ಅಪ್ಪ, ಹಂಗೆ ಮಾಡ್ಬಾರ, ನಾನು ಮಾತಾಡ್ಬೇಕಲ್ಲ. ಅವ್ನ ಮನೇಲಿ ಟಾಯ್ಲೆಟ್ ಟ್ರೈನಿಂಗ್ ಎಲ್ಲ ಕೊಟ್ಟೇವೆ. ಮಾತಾಡಕ್ ಕೊಡ್ಬೇಕ. ನನಗೆ ಟಾಯ್ಲೆಟ್ ಟ್ರೈನಿಂಗ್ ಎಲ್ಲ ಮನೆಗೆ ಹೇಳ್ಕೊಟ್ಟೇವೆ ನಾವು. ಬೆಳಿಗ್ಗೆ ಟೆರೆಸಿಗೆ ಹೋಗ್ತಾನೆ, ಆಮೇಲೆ ನಾಷ್ಟ ಮಾಡ್ತಾನೆ, ಮಲ್ಕೋತಾನೆ, ಆಟ ಆಡ್ತಾನೆ. ಮತ್ತೀಗ ಮಧ್ಯಾಹ್ನ ಅಂತಂದ್ರೆ ಕೆಳಗೆ ಬರ್ತಾನೆ. ಇಲ್ಲೇ ಮನೆ ಹಿಂದೆ ಟಾಯ್ಲೆಟ್ ಟ್ರೈನಿಂಗ್ ಹೇಳ್ಕೊಟ್ಟಿವಿ ಅವನಿಗೆ, ಹೊರಗೆ ಹೋಗಲ್ಲ. ನಮ್ಮ ಓಲ್ಡ್ ಆ್ಯಪಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿದ್ದರಿಂದ ಇವನಿಗೆಲ್ಲ ಮೊದಲೇ, ಅದಕ್ಕೆ ನಾವು ಮನೆ ಹೋಮ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಆಮೇಲೆ ಬೇರೆ ಪ್ರೈವೇಟ್ ಟ್ರೈನಿಂಗ್ ಹೇಳಿಸ್ಕೊಡ್ತಿದ್ದೀವಿ. ನೋಡಿ ಬರೀ ಜೆಂಟ್ಸ್ ಪಾರ್ಟಿಗೆ ಹೋಗ್ತಾರೆ. ಲೇಡೀಸ್ ಕೂಡ ಯಾಕೆ ಪಾರ್ಟಿಗೆ ಹೋಗ್ಬಾರ್ದು ಅನ್ನೋದು ನನ್ನ ಕ್ವಶನ್ಸ್. ಎಲ್ಲರೂ ಲೇಡೀಸ್ ಒಂದಾಗಿ ಪಾರ್ಟಿಗೆ ಹೋಗ್ರಿ. ಯಾಕೆ ಹಿಂದುಳಿದಿರಿ ಲೇಡೀಸ್ಗಳನ್ನ? ಲೇಡೀಸ್ ಗ್ರೂಪೇ ಮಾಡ್ಕೊಂಡಿಲ್ಲ, ಅದಕ್ಕೆ ನಾನೇ ಅಡ್ಮೇನೆ, ಬಟ್ ಯಾರು ಮಾತಾಡೋಲ್ಲ ನನ್ನ ಹತ್ರ. ಜೆಂಟ್ಸ್ ಹೆಂಗು ಡ್ರೈವ್ ಮಾಡ್ತಿರ್ತಾರೆ, ಅವರ ಕಾರಲ್ಲಿ ಅವ್ರ ಜೊತೆ ಕಂಪ್ಯಾನಿಯನ್ಸ್ಗಳ, ಆ ಥರದ್ದು ಪಾರ್ಟೀಸ್. ಆ ಥರ ಮಾಡಿದ್ರೆ ಏನಾದ್ರು ಒಂದು ಅರ್ಥ ಇರುತ್ತೆ ಗೈಸ್. ಯಪ್ಪ ಬಡಿಸ್ಕೊಂಡು ಕೂತಾನೆ ಈಗ ಅಂತ ವೈರ್ಗಳನ್ನೆಲ್ಲ ಕಡ್ದು. ನಿಮ್ಮ ಸರ್ ನೋಡ್ತಾರೆ ವಿಡಿಯೋ ಅಪ್ಪ. ಅವ್ನ ಜೀವನ್ಗೆ ಹೇಳ್ತೀನಲ್ಲ, ಹಂಗೆ ಪ್ರಿನ್ಸಿಪಲ್ ಅವ್ರು ನೋಡ್ತಾರೆ, ಹಂಗೆ ನಿಮ್ಮ ಸರ್ ನೋಡ್ತಾರೆ, ಕಳಿಸ್ತೇವೆ ನಾವು. ಕಪ್ಪಾಳ ಕೊಳ್ಮೇಲೆ ಕೂತಾನೆ. ನಾವು ಭಾಳ ಮತ್ತೆ ಅಲ್ಲಿ ಅದು ಭಾಳ ದೂರ ವೀಣಾ ಪೆಟ್ ಶಾಪ್. ಅದನ್ನು ಊಟ ಗೀಟ ತೊಗೊಳಿದ್ರೆ ಓಕೆ, ನಾವು ಊಟ ಏನು ತೊಗೊಳಲ್ಲ. ಒಂದು ಊಟ ಭಾಳ ಕಮ್ಮಿ ಆಗ್ತಿದ್ದೇವೆ ಈಗ ನಾವು. ಅವನಿಗೆ ಬರೀ ಎಲ್ಲ ನ್ಯಾಚುರಲ್ ಫುಡ್ ಆಗ್ತಿದೆ. ಊಟ ಸ್ವಲ್ಪ ಒಂದು ಇಡಕಿ ಮಧ್ಯಾಹ್ನ ಅಷ್ಟೇ. ಈಗ ನಾವು ಅವನಿಗೆ ಜಸ್ಟ್ ಬೋನ್ಸ್ ಅಂತವ್ ತಗೊಳ್ಳೋದು. ಯಾಕೆಪ್ಪ ಹಂಗೆ ಮಾಡ್ತೀನಿ? ಈಗ ಅವ್ನಿಗೆ ಸಣ್ಣದೊಂದು ಬೋನ್ ಕೊಟ್ಟಿವಿ ಸಮಾಧಾನ ಮಾಡಕ್ಕೆ. ವಯರ್ಗಳು ತಿನ್ಬೇಡಪ್ಪ, ನಿಂಗೆ ಹೊಟ್ಟೆ ಆಗತ್ತೆ. हाँ ये वो कुछ भी नहीं होता अच्छा। हाँ ये अच्छा है उसके लिए. और ये भी चाहिए अंकल, शैम्पू थोड़ा अच्छा वाला. ಇದು ನೋಡಿ, ನಾವು ಬ್ರಷ್ ಮಾಡಿಲ್ಲ ಅಂತಂದ್ರು ಅವ್ರದ್ದು ಬಾಯಿ ಕ್ಲೀನ್ ಆಗ್ತದಂತ. ನೀವು ಮಾತಾಡ್ಸೋದು ಹೇಳ್ತಾರ ಅವ್ರು. ಟರ್ಟಲ್ ಫುಡ್ ಐತೆ ನೋಡಿ ಇಲ್ಲಿ. 5-6 वर्ष से आप ही इधर? मैं अभी आके बैठता हूँ। ये घट प्रभा की ये है, क्या बोला मैं, कुंदर की करते हैं। आप ओनर मैं हमें नहीं बोला नहीं आपने, मुझे मालूम है आप काम वही कर रहे हैं, लेकिन 6 बरस हो गए तो आपका पहले दूसरा काम करते हैं ना, मैं इसमें मराठा में होमी का पता ये दामाद का दुकान, दामाद का दुकान है। वो बैठा वो लड़का गड़बड़ कुछ हो गया वो। ಅವ್ರು ನೀಡ್ಸಿ ಹೋಗ್ತಿದ್ದಾರೆ, ಬಟ್ ನಾವು ಕಾರ್ದಾಗ ಕೂತೇವೆ. ಅವ್ರು ಬಂದು ಹೇಳ್ತಾರೆ ಅಲ್ಲಿಂದ ಏನು ತೊಗೊಂಬಂದ್ರು ಅಂತೇಳಿ. ನೋಡಿ ಗಸ್, ಡೈಲಿ ಒಂದು ಕೊಕೊನಟ್ ವಾಟರ್ ಕುಡಿಬೇಕು, ಗುಡ್ ಫಾರ್ ಹೈಡ್ರೇಷನ್. ಆಮೇಲೆ ಕ್ಲೀನಿಂಗ್ ಆಫ್ ದ ಟಾಕ್ಸಿನ್ ಫ್ರಮ್ ಯರ್ ಬಾಡಿ. ಇದರಷ್ಟು ನ್ಯಾಚುರಲ್ ಆಗಿ ಡಿಟಾಕ್ಸಿಫೈ ಮಾಡೋ ಡ್ರಿಂಕಿನ ಯಾವ್ದ್ರಾಗೂ ಇಲ್ಲ. ಇದು ಫುಲ್ ನ್ಯಾಚುರಲ್, ಡೈರೆಕ್ಟ್ ಗಿಡದಿಂದ ಬರೋ ನೀರು ಅಂತಂತಂದ್ರೆ ಇದೆ ಒಂದೇ. ನಾ ಡೈಲಿ ಒಂದು ಕೊಕೊನಟ್ ವಾಟರ್ ಕುಡಿತೀನಿ. ಈಗ ನಾನು 5 years ಆಯ್ತು ಇಷ್ಟು ಮಾಡೋಕೆ ಆಲ್ಮೋಸ್ಟ್. ಹಿಂಗೆ ನಮಗೆ ಕೊಕೊನಟ್ ವಾಟರ್ ಬೇಕೇ ಬೇಕು. ಹಂಗೆ ಯಾಕೆ ಮಾಡ್ತೇಪ್ಪ ನೀನು? ಲೈಟ್ಗಳು ಕಟ್ ಮಾಡ್ಕಂತ ಎಲ್ಲ ಮಾಡಿದ್ದೇನು ಬೀಬಿ? ಅವನೇ ಮಾಡಿದ್ದು 690 ಫೋನ್ ಪೇ ಆಯ್ತು ಅವನು. ಯೂನಿಯನ್ ಬ್ಯಾಂಕ್ ಅಂತ.
ಬರ್ತೇವೆ ಅರ್ಧ ಕೊಟ್ಟವನ ಇವತ್ತು ಹಬ್ಬದೊಳಗ, ಬಟ್ ವಾಪಸ್ ಕೊಡ್ತೇವೆ ನಾವು, ಹಂಗೇನಿಲ್ಲ. ಬಟ್ ನೆನ್ನೆ ನಮ್ಮ ಹೇರ್ ಮೇಲೆ ಅವ್ರು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಆಸ್ ಅ ಪ್ರೊಫೆಷನಲ್. ಇದು ಹೆಸರೇ ಕನ್ಫ್ಯೂಸಿಂಗ್ ಐತೆ, ಬಟ್ ಎನ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಿದ್ದೀವಿ ನಾವು. ಆಲ್ಮೋಸ್ಟ್ ಎಲ್ಲ ಸಲ ನಂಗೆ ಅದೇ ಯೂಸ್ ಮಾಡೋದು. ಈ ಥರ ಸ್ಪಾ ಟ್ರೀಟ್ಮೆಂಟ್ ಕೊಟ್ಟಂಗೆ ಆಗೈತೆ ಅದು, ಅದಕ್ಕೆ ಆಗಿ. ಪ್ಯೂರ್ ಕ್ರೇಪಲ್ಲಿ ಕಲಂಕಾರಿ ಪ್ರಿಂಟು ಮತ್ತು ವರ್ಕಲ್ಲಿ ಬ್ಲೌಸ್ ಪೀಸಸ್ ಬಂದಿದ್ದಾವೆ. ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ. ಇದು ರಾಜಾರಾಣಿ ಪ್ಯಾಟ್ರನಲ್ಲಿ ಬರುತ್ತೆ ಕಲಂಕಾರಿ, ಮಲ್ಟಿ ಕಲರಲ್ಲಿದೆ. ಅಂದರೆ 2-3 ಸೀರೆಗಳಿಗೆಲ್ಲ ಮ್ಯಾಚ್ ಮಾಡ್ಕೋಬೋದು. ರೆಡ್ ಬ್ಲ್ಯಾಕು ಅದೊಂದು ಕೊಡಿ. ಇದು ಟ್ರೆಂಡಿಂಗ್ ಐತಿ. ಮಟೀರಿಯಲ್ ಪ್ಯೂರ್ ಕ್ರೇಪ್ ಸಿಲ್ಕ್ ಬರುತ್ತೆ. ರೇಂಜಸ್ಸು 1000ಇಂದ 2000 3000 ತನಕನೂ ಇದೆ. ಒಂದು ಯೂನಿಕ್ ಆಗಿದೆ, ಪ್ಲೇನ್ ಇದೆ, ಇದು ಸಿಂಗಲ್ ಕಲರು. ಬಟ್ ನ್ಯೂ ಸ್ಟಾಕ್ ಮತ್ತೆ ಸ್ಟಾಕ್ ಇದು ಇವತ್ತೇ ಸೇಲ್ ಆಗೋ, ನೀವು ಹಾಕೋಕೇನು ಮೊದಲು ಬಂದಿದೆ ಇದು. ಎಲ್ಲ ಹೊಸ ಕಲೆಕ್ಷನ್, ಎಲ್ಲ ಟ್ರೆಂಡಿಂಗ್ ಈಗಿನ ಟೈಪ್ ಇದೆ ಇದು ಕೂಡ. ಈಗೆಲ್ಲ ಬೇಡಿಕೆ ಇರೋದು, ಮೋಸ್ಟ್ ವೇರ್ಡ್ ಆಗಿರೋದು ಕೂಡ ಇವು. ಭಾಳ ಕಡೆ ನೋಡಿದ್ದೀನಿ ನಾನು, ಅಂದರೆ ಎಲ್ಲ ಸೆಲೆಕ್ಷನ್ ಮಾಡಿ ಯಾರು ಹಾಕೋತಾರಲ್ಲ ಅವರಿಗೆ ಗೊತ್ತಾಗುತ್ತೆ ಇವಾಗ ನಡೆದಿರೋದಿದೆ ಅಂತ. ಇದು ಚೆನ್ನಾಗಿದೆ, ರಿಪೀಟ್ ಸ್ಟಾಕ್ ಇದೆ. ನಂಬರ್ ಆಫ್ ಪೀಸಸ್ ಅಂದ್ರೆ ರಿಪೀಟ್. ಅಕ್ಟೋಬರ್ 12, 13, 14 ಸಂಡೇ, ಮಂಡೇ, ಟ್ಯೂಸ್ಡೇ ಬರುತ್ತೆ. ಕನ್ನಡ ಸಾಹಿತ್ಯ ಭವನ, ಚೆನ್ನಮ್ಮ ಸರ್ಕಲ್. ಎಸ್, ರಂಗ್ ಬೈ ಸಭ್ಯತಾ ಇವೆಂಟ್. ನ್ಯೂಸ್ ಬರ್ತದೆ ನಾವು ಅನ್ಕೊಂಡಿದ್ದಿಲ್ಲ ಗೈಸ್. ಶೋ ಮತ್ತೆ ಸ್ಟಾರ್ಟ್ ಆಗ್ತದೆ. ನಾವು 100% ಸ್ಟಾರ್ಟ್ ಆದ್ರಾಗೆ ನಾವೆಲ್ಲ ನೋಡ್ಬಿಟ್ಟಿವಿ, ಇಂಥವೆಲ್ಲ ಭಾಳ ನೋಡ್ಬಿಟ್ಟು ಡಿಪಾರ್ಟ್ಮೆಂಟ್ ನೋಡ್ಬಿಟ್ಟಿವಲ್ಲ ನಾವು. ಶೋ ಸ್ಟಾರ್ಟ್ ಆಗ್ತದೆ, ಕೈ ಕೊಡಲ್ಲ 1 or 2 days ನಮ್ಮ ಏನ್ ಹೇಳೋಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ್ರೆ ಬಿಗ್ ಬಾಸ್ ಸದ್ಯಕ್ಕೆ ಒಂದ್ ಸ್ವಲ್ಪ ಸ್ಟಾಪ್ ಆಯ್ತು. ಮತ್ತೆ ಕೋರ್ಟ್ ಹಿಯರಿಂಗ್ ಆಲ್ಮೋಸ್ಟ್ ಸ್ಟಾರ್ಟ್ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಾವೇನ್ ಹೇಳಕ್ಕಾಗಲ್ಲ, ಕೋರ್ಟ್ ತೀರ್ಪುಗಳು ಹಂಗಿರ್ತಾವ. ಆದ್ರೆ ನಮ್ದೊಂದು ಅನಿಸಿಕೆ ಏನಂತಂದ್ರೆ ಸ್ಟಾರ್ಟ್ ಆಗ್ಬೇಕಂತ ಹೇಳ್ತೀವಿ ಅಷ್ಟೇ. ನಾವು ನಮ್ ಕಂಟೆಂಟ್ ಮೇನ್ ಅದ್ರ ಮೇಲೆ ನಾವು ಮಾಡ್ತಿದ್ವಿ ಅಂದ ಕೂಡಲೇ ನಮಗೇನೋ ಬೇಜಾರಾಗ್ತಿದೆ. ಬಟ್ ಎಲ್ಲ ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್ ಅಂತಾರೆ. ಸ್ವಲ್ಪ ಕೆಟ್ಟ ಟೈಮ್ ಎಲ್ಲಾರ್ದು ಇರ್ತತೆ, ಕೆಟ್ಟ ದೃಷ್ಟಿ ಎಲ್ಲ ಸರಿ ಹೋಗ್ಲಿ. ಯಾರು ಹುಡ್ಕಂತಿದಾರ ಅವ್ರು ಉರ್ದು ಬೂದಿನೇ ಆಗ್ಬೇಕಷ್ಟೆ ನನ್ನ ಪ್ರಕಾರ. ಇಂಥವೆಲ್ಲ ಇರವೇ ಇವು. ಯಾರು ಹುಡ್ಕಂತಿದಾರಲ್ಲ ಉರ್ದು ಬೂದಿನೇ ಆಗ್ಬೇಕು ಅವ್ರು ಅಷ್ಟೇ. ಎಷ್ಟು ಹೇಳ್ತಿರ್ತಾರ ಅವರು, ಇರೋದೇ ಲೈಫ್ ಒಂದು. ಎಲ್ಲಾರು ಏನೋ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್, ಒಂದು 3 ತಿಂಗಳು 4 ತಿಂಗಳು ಸ್ವಲ್ಪ ಅದರಿಂದ ನಾವು ಒಂದು ಒಳ್ಳೇದು ಕಲ್ತ್ಕೋಬೇಕಂತ ನೋಡ್ತಿರ್ತೀವಿ. ಮತ್ತೆ ಮಾರ್ಕ್ ಹಾಡೊಂದು ಬಂತು, ಸುದೀಪ್ ಅವ್ರು ಏನ್ ಡಾನ್ಸ್ ಮಾಡ್ಯಾರ ಅದನ್ನು ನೋಡಿ ಸಹಿಸಕ್ಕಾಗಲ್ಲ ಜನಕ್ಕೆ. ಬರೀ ತೆಲುಗುನ ಒಂದು 6 ಲಕ್ಷ ಮೇಲೆ ನೋಡ್ಬಿಟ್ಟಾರ ಒಂದು ನೈಟ್ ಅಷ್ಟೊತ್ತಿಗೆ. ಆ ಥರ ತೆಲುಗು ಆಡಿಯನ್ಸ್ ಎಷ್ಟು ಲವ್ ಕೊಟ್ಟಾರ ಅಂದ್ರೆ, ಇವ್ರು ಕನ್ನಡದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಂತ ಯಾಕೆ ಹೇಳ್ತೀವಿ ನಾವು? ಏನಪ್ಪ ಈ ಥರ ಆಗ್ತೈತಂತೆ. ನಾನು ಎಷ್ಟು ಹಾಡು ತಮಿಳ್ ಮತ್ತು ತೆಲುಗು ಇದ್ರೆ, ಕನ್ನಡನಾಗ ಇನ್ನೂ ವಿಡಿಯೋ ಬಿಟ್ಟಿಲ್ಲ, ಜಸ್ಟ್ ಲಿರಿಕ್ಸ್ ಬಿಟ್ಟಾರ. ಆಲ್ರೆಡಿ ಹುಕ್ ಸ್ಟೆಪ್ ಮಾಡ್ರಿ ಅಂತ ಹೇಳಿದ್ರು. ಎಲ್ಲ ಒಳ್ಳೇದು ನೋಡಿನೂ ಇಷ್ಟು ಹುರ್ಕೊಳ್ಳೋದಂತಂದ್ರೆ ಇಂಥ ಟೈಮ್ ಯಾಕೆ ಬಂತು ಜಗತ್ದಾಗ ಅಂತ ಅರ್ಥ ಆಗೋಲ್ಲ ನನಗೆ ನಿಜವಾಗ್ಲೂ. ಅದು ಅವ್ರ ಕೆಟ್ಟ ದೃಷ್ಟಿ ಇನ್ನೊಬ್ಬರಿಗೆ ಎಷ್ಟು ಪ್ರಾಬ್ಲಮ್, ಅದರಿಂದ 100 ಫ್ಯಾಮಿಲಿಗಳಿಗೆ ಲಾಸು. ಆ ಕೆಲಸಗಾರರು ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು, ಏನು ಕತೆ ಆಗ್ಬೇಕು ಅದನ್ನು ವಿಚಾರ ಮಾಡವಲ್ರಿ ಯಾರು ಕೂಡ. ಅಲ್ಲಿ ಒಬ್ರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. 3-4 ತಿಂಗಳಾಗ ದುಡ್ಡು ಮಾಡ್ಕೊಂಡು ಹೋಗ್ತಿರ್ತಾರೆ, ಅದ್ರ ಮೇಲೆ ಅವ್ರು ಡಿಪೆಂಡ್ ಜೀವನ ಅರ್ಥ ಅವ್ರದ್ದು. ಈ ಥರ ಕಂಟೆಂಟ್ ಕ್ರಿಯೇಟರ್ಗಳು ಕೂಡ ಅದ್ರ ಮೇಲೆನೇ ಮಾಡ್ತಿರ್ತಾರೆ. ನಾವು ಒಂದು ಬಿಡ್ರಿ ಪಾಪ, ಎಲ್ಲರೂ ಅದರಿಂದ ಅವ್ರ ಬ್ರೆಡ್ ಆ್ಯಂಡ್ ಬಟರ್ ಇರ್ತದೆ. ಒಂದು ಕಾರ್ಯಕ್ರಮ ಇರ್ಬೋದು, ಒಂದು ಸಾಂಗ್ ಇರ್ಬೋದು, ಒಂದು ಮೂವಿ ಇರ್ಬೋದು, ಏನೋ ಒಂದು ಎಂಟರ್ಟೈನ್ಮೆಂಟಿನ ಕಂಟೆಂಟ್ ಸಿಗ್ತಿರ್ತದೆ, ಅದರಿಂದ ಮನೇನೂ ನಡೀತಿರ್ಬೋದು ಒಬ್ಬರದು. ಈ ಥರ ಹುರ್ಕೊಳ್ಳೋದು ಮಾಡೋದು, ಒಬ್ಬರನ್ನ ನೋಡಿ ಒಬ್ರು ಕೆಳಗೆ ಬೀಳ್ಸೋಕೆ ನೋಡೋದು, ಒಬ್ರನ್ನ ತುಳಿಯೋಕೆ ನೋಡೋದು, ಇಂಥವೆಲ್ಲ ಸಮಾಜದಾಗ ಈಗೀಗಂತ ಜಾಸ್ತಿನೇ ಆಗ್ಬಿಟ್ಟವು. ಇವೆಲ್ಲ ನಮಗೆ ಒಂದು ಕಣ್ಣಾಗ ನೋಡೋಕ್ಕಾಗವಲ್ದು, 2 ಕಣ್ಣು ದೂರ ಆಯಿತು. ಅದೇ ಒಂದೇ ಮಾತು ಹೇಳ್ತೀನಿ ನಾನು, ಎಷ್ಟು ಹುರ್ಕಂತಾರಲ್ಲ ಉರಿದ್ ಬೂದಿನೇ ಆಗ್ಬೇಕಂತವ್ರಂತ. ದೇವ್ರ ಕಣ್ಣು ಬಿಡಬೇಕು, ಎಲ್ಲ ಒಳ್ಳೇದಾಗಬೇಕು, ವಾಪಸ್ ಸ್ಟಾರ್ಟ್ ಆಗಬೇಕು. ನಾವು ಸಾಟರ್ಡೆ ಎಪಿಸೋಡ್ ಮತ್ತೆ ಹೇಳೋಂಗೆ ಆಗ್ಬೇಕು ಕೂತು, ಪಂಚಾಯತಿ ಏನೇನು ಹೇಳಿದ್ರು ಅಂತೇಳಿ. ಈ ಥರ ಆಗಲಿ ಅಂತೇಳಿ ನಾನು ಪ್ರೇ ಮಾಡ್ತಿದ್ದೀನಿ. ಇದೆಲ್ಲ ನೈಟ್ 12 o'clock ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು ನಮ್ಮದು. ಈ ಥರ ಆಗ್ತದಂತ ಅನ್ಕೊಂಡಿದ್ದಿಲ್ಲ, ಆಗಬಾರ್ದಾಗಿತ್ತು.